ಬಂಧುಗಳೇ ನಮಸ್ತೆ, ನಾನು ಅಶೋಕ್ ಅಂತ. ಹಾಂ ಅದೇನೆ ನಮ್ಮ KRS ಪಾಟೀಲ್ ಅವ್ರನ್ನ ಅರೆಸ್ಟ್ ಮಾಡಿ ಮಾತನಾಯಕನಹಳ್ಳಿ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ರೈತರ ಪರ ಹೋರಾಟ ಮಾಡೋಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ ಮಾತನಾಯಕನಹಳ್ಳಿ ಪೊಲೀಸ್ನವರು ನಮ್ಮವ್ರನ್ನ ಒಂದು 6-7 ಜನನ FIR ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಆ TT ಗಾಡೀಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾವೊಂದು 100-150 ಜನ 100-150 ಜನ ನಾವು ಹಿಂದೆ ಗಾಡಿ ಫಾಲೋಅಪ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಬಂಧುಗಳೇ, ಸಾರ್ವಜನಿಕರು ನೋಡಬೇಕು, ಪೊಲೀಸ್ನವ್ರ ದೌರ್ಜನ್ಯ ನೋಡಬೇಕು. ಇಲ್ಲಿ ನಾವು ಬೆಳಿಗ್ಗೆ ದಾಸನಪುರ ಮಾರ್ಕೆಟಿಗೆ ನಮ್ಮ ಪಕ್ಷದವರು ರೈತರ ಪರ ಹೋರಾಟ ಮಾಡೋಕ್ಕೆ ಹೋಗಿದ್ದಕ್ಕೆ ಸುಳ್ಳು ಕೇಸು, ನೀವು 10% ನೀವೇನೋ ರೈತರ ಕಡೆಯಿಂದ ನೀವು ಲಂಚ ತೊಗೊಳಕ್ಕೆ ಬಂದಿದ್ದೀರಿ ಅಂತ ಸುಳ್ಳು ಕೇಸ್ ಹಾಕಿ ಮಾತನಾಯಕನಹಳ್ಳಿ ಪೊಲೀಸ್ ಸ್ಟೇಷನಿಂದ ನಮ್ಮ ಹುಡುಗರನ್ನ TT ಗಾಡೀಲಿ FIR ಮಾಡಿ TT ಗಾಡೀಲಿ ಕರ್ಕೊಂಡು ಹೋಗ್ತಿದ್ದಾರೆ. ಪೊಲೀಸ್ನವರಿಗೆ ಧಿಕ್ಕಾರ, ಮಾತನಾಯಕನಹಳ್ಳಿ ಪೊಲೀಸ್ನವರಿಗೆ. ಗಡಿಯ ಗಾಡಿ ಮುಂದೆ ಗಡಿಯ ಸುಮ್ಮನೆ ನೋಡಿ. TT ಗಾಡೀಲಿ ಎಲ್ಲ ತುಂಬಿಕೊಂಡು ನಮ್ಮನ್ನ 6-7 ಜನನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುಳ್ಳು FIR. ನಾವು ಯಾವ್ದು ಪರ ಹೋರಾಟ ಮಾಡೋಕೆ, ರೈತರ ಪರ ಹೋರಾಟ ಮಾಡೋಕೆ ಹೋಗಿದ್ದಕ್ಕೆ ನಮ್ಮ ಹುಡುಗರ ಮೇಲೆ ಸುಳ್ಳು ಕೇಸ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನಮ್ಮ ಹುಡುಗರೆಲ್ಲ ಹಿಂದೆಗಡೆ ಬರ್ತಾವ್ರೆ. ನಿಧಾನ ಗಾಡಿ ಟರ್ನ್ ಆಯ್ತು ಆ ಕಡೆ. ಇದು ಮಾತನಾಯಕನಹಳ್ಳಿ ಪೊಲೀಸ್ ಸ್ಟೇಷನಿಂದ ಹೋಗ್ತಾ ಇದೆ ಗಾಡಿ. ನೋಡಿ ಆ TT ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ, ರೈತರ ಪರ ಹೋರಾಟ ಮಾಡೋಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ, ನಮ್ಮ ಪಕ್ಷದವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಸುಳ್ಳು FIR ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನೆಲಮಂಗಲ ಮಾತನಾಯಕನಹಳ್ಳಿಯಿಂದ U-ಟರ್ನ್ ನೆಲಮಂಗಲದ ಕಡೆಗೆ ಹೋಗ್ತಾ ಇದೆ ಗಾಡಿ. ಆ TT ಗಾಡಿ ನೆಲಮಂಗಲದ ಕಡೆಗೆ ಹೋಗ್ತಾ ಇದೆ. ಅಲ್ಲಿ ನಮ್ಮ ಪಕ್ಷದವ್ರನ್ನು ಬಂದವ್ರನ್ನೆಲ್ಲ ಹಿಡಿದು ಸ್ಟೇಷನ್ ಹತ್ರ ಲಾಕ್ ಮಾಡ್ತಾ ಇದ್ದಾರೆ ಮಾತನಾಯಕನಹಳ್ಳಿ ಪೊಲೀಸ್ನವರು. ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನೋಡಿ ಯಾವ ಥರ ವರ್ತನೆ, ದೌರ್ಜನ್ಯ ಇದೆ ಇದು. TT ಹತ್ರ ನಡಿ, ದೌರ್ಜನ್ಯಗಳು ಯಾವ ಥರ ಇದೆ ಅಂತ ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನಮ್ಮ ಪಕ್ಷದವರು ಬೆಳಿಗ್ಗೆ 5 ಗಂಟೆಗೇನೆ ರೈತರ ಪರ ಹೋರಾಟ ಮಾಡೋಕ್ಕೆ ಹೋಗಿದ್ದು, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮಧ್ಯ ಬ್ರೋಕರಿಂದ ಅಂತ ಹೋರಾಟ ಮಾಡೋಕ್ಕೆ ಹೋಗಿದ್ದಕ್ಕೆ ಸುಳ್ಳು ಕೇಸ್ ಹಾಕಿ ನ್ಯೂಸ್ನವ್ರನ್ನೆಲ್ಲ ಕರೆಸಿ ಸುಳ್ಳು ಕೇಸ್ ಹಾಕಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ನ್ಯೂಸ್ನವ್ರಿಗೆ, TV9 ಅವ್ರಿಗೆಲ್ಲವ. ಅಲ್ಲಿ RMC ಆಡೋರ್ನೆಲ್ಲ ಕರೆಸಿ ನಾವು ರೈತರು ಅಂತ ಹೇಳಿ ಅವರು TV9 ಅವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟು TV9 ಅವ್ರು ನ್ಯೂಸ್ನಲ್ಲಿ ಹೇಳಿದ್ದಾರೆ. ನಮ್ಮ ಪಕ್ಷದವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಇವತ್ತು ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಮಾತನಾಯಕನಹಳ್ಳಿ ಪೊಲೀಸ್ನವರು. ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನೋಡಿ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ, ರೈತರ ಪರ ಹೋರಾಟ ಮಾಡೋಕ್ಕೆ ಹೋಗಿದ್ದಕ್ಕೆ ನಮ್ಮ ಪಕ್ಷದವ್ರ ಮೇಲೆ ಇವತ್ತು ಸುಳ್ಳು ಕೇಸ್ ಹಾಕಿದ್ದಾರೆ. ನಾವಿವತ್ತು ಗಾಡಿನ ಫಾಲೋಅಪ್ ಮಾಡ್ತಾ ಇದ್ದೀವಿ. ಮಾತನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಇದು. TT ಗಾಡಿ ತುಂಬ ಹೆವಿ ಸ್ಪೀಡಾಗಿ ಹೊಡಿತಾ ಇದ್ದಾನೆ. ನಾವು 2 ವೀಲರಲ್ಲೆಲ್ಲ ನಾವು ಫಾಲೋಅಪ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹೆವಿ ಸ್ಪೀಡ್ ಹೊಡಿತಾ ಇಲ್ಲ. ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಮಿನಿಮಮ್ 80 ಹೋಗ್ತಾ ಇದೆ ಬೈಕು, ಆದರೂ ಹೆವಿ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಶೇರ್ ಮಾಡಿ ಏನಾಯಿತು ಅಂತ ಕೇಳಕ್ಕೆ ಹೋಗಿದ್ದೆ. ಎಲ್ಲ ಹಿಡಿದು ಒಳಗೆ ಹಾಕೊಂಡ್ರು. ಇವ್ರನ್ನೆಲ್ಲ KRS ಪಾಟೀಲ್ನೆಲ್ಲ ಒಳಗೆ ಹಾಕ್ರಿ ಅಂತ ಹೇಳಿ ಸೂಚನೆ ಮಾಡಿ ನಮ್ಮ KRS ಪಾಟೀಲ್ ಅವರು, ರಘುಜಂಡೇರಿ ಮತ್ತು ನಮ್ಮ ಶಿವಕುಮಾರ್ ಅವರು ಮತ್ತು ಚೆನ್ನಯ್ಯ ಅವರು ಇನ್ನೊಂದಿಬ್ಬರು ಹೊಸಬಿದ್ರು ಅವ್ರನ್ನ ಎತ್ತಿ ಪೊಲೀಸ್ ಸ್ಟೇಷನ್ ಒಳಗಡೆ ನಡ್ಕೊಂಡು ನಾವು ಬರೀ ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ಈ ಥರ ದೌರ್ಜನ್ಯ ಮಾಡ್ತಿದ್ದಾರೆ ಮಾತನಾಯಕನಹಳ್ಳಿ ಪೊಲೀಸ್ನವರು. ಅವ್ರಿಗೊಂದು ಧಿಕ್ಕಾರ ಇರಲಿ.
ಕೇಳ್ತಾ ಇದ್ದಾರೆ ಅಂತ ಸುಳ್ಳು ಮಾಹಿತಿ ಕೊಟ್ಟು ಸುಳ್ಳು ಕೇಸ್ ಹಾಕಿ ಇವತ್ತು ನಮ್ಮ KRS ಪಾಟೀಲ್ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದೀನಿ ಕಳಿಸ್ತಿದ್ದಾರೆ. ಎಲ್ಲ ಎಡಾಡ್ಕೊಂಡು ಹೋಗಿ ಒಳಗಡೆ ಹಾಕ್ಕೊಂಡ್ರು. ಮತ್ತೆ ಒಂದು 70-80 ಜನ ನಾವು ಬಂದಿದ್ದೀವಿ. ಇವಾಗ TT ಗಾಡಿಯಲ್ಲಿ ಕಲ್ಮಂಗದ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ TT ಗಾಡಿ ಆಕ್ಸಿಡೆಂಟ್ ಆಯ್ತು. ನಮ್ದೇ ಯಾವ್ದು ನೋಡಪ್ಪ, ನಮ್ದಲ್ಲ. ನ್ಯಾಯ ಕೇಳಕ್ ಹೋದವ್ರನ್ನ, ರೈತರಿಗೆ ಹೆಲ್ಪ್ ಮಾಡಕ್ ಹೋದವ್ರನ್ನ, ರೈತರಿಗೆ ಸಪೋರ್ಟ್ ಮಾಡಕ್ ಹೋದವ್ರನ್ನ ಸುಳ್ಳು ಕೇಸ್ಗಳು ಹಾಕಿ FIR ಮಾಡ್ತಾರೆ ಅಂದರೆ ಯಾವುದ್ರಿ ಇದು? ಯಾವ ಥರ ನ್ಯಾಯ ಇದು? ಏನು ದೌರ್ಜನ್ಯ ಅಂತ ಗೊತ್ತಾಗ್ತಿಲ್ಲ ಪೊಲೀಸ್ನವ್ರು. ಏನು ನಮ್ಮ ಮನೆ ಕೆಲ್ಸಕ್ಕೆ ಹೋಗಿದ್ದೀವ, ನಮ್ಮ ಮನೆ ಮಕ್ಕಳಿಗೆ ಮಾಡ್ಕೊಳಕ್ಕೆ ಹೋಗಿದ್ದೀವಿ ನಾವು. ಬೆಳಿಗ್ಗೆ ಟೈಮು ಮಾರ್ಕೆಟಲ್ಲಿ ಅನ್ಯಾಯ ಆಗ್ತಿದೆ, ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಬ್ರೋಕರ್ ಮಧ್ಯದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ KRS ಪಾಟೀಲ್ ಹೋಗಿ ರೈತರ ಕಡೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಮಾರ್ಕೆಟಲ್ಲಿರೋಂಥ ಬ್ರೋಕರ್ಗಳು ನಮ್ಮ KRS ಪಾಟೀಲ್ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರೇನೆ ಈ ಥರ 10% ಕಮಿಷನ್ ಕೇಳಕ್ಕೆ ಬಂದವರು KRS ಪಾಟೀಲ್ ಅಂತ ಸುಳ್ಳು ಮಾಹಿತಿ ಕೊಟ್ಟು FIR ಮಾಡ್ತಿದ್ದಾರೆ. ಪೊಲೀಸ್ಗಳೆಲ್ಲ ಮಿಂಗಲಾಗಿ ಹುಡುಗರ ಮೇಲೆ ಕೇಸ್ ಮಾಡಿ ಇವತ್ತು FIR ಮಾಡಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವ ದೌರ್ಜನ್ಯ, ಯಾವ ಅನ್ಯಾಯ ಅಂತ ಗೊತ್ತಾಗ್ತಿಲ್ಲ. ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಇದಕ್ಕೆ ರೈತರು ಬೆಂಬಲ ಕೊಡಬೇಕು. KRS ಪಾಟೀಲ್ಗೆ ಸಿಕ್ಕಾಪಟ್ಟೆ ದೌರ್ಜನ್ಯ ಇದು. ಮಾತನಾಡಿಕೊಂಡು ಪೊಲೀಸ್ ಈ ನಮ್ಮ ಹುಡುಗರೆಲ್ಲ ಅವರೇ ಗಾಡಿ ತುಂಬ ಹೆವಿ ಬನ್ನಿ ಬನ್ನಿ ಈ ಕಡೆ ಬನ್ನಿ. ಎಕಡೆ ಹೋಗೋದು ಗೊತ್ತಿಲ್ಲ ಈಗ. ಜಾಸ್ತಿ ಆಗಿಲ್ಲ, 9 ವರ್ಷ ಆಗಿದೆ ಅಷ್ಟೇ. ಅದು ಎಕಡೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಸ್ಪೀಡ್ ಹೊಡಿತಾ ಇದ್ದಾನೆ ಗಾಡಿ.
ಸ್ಟ್ರೈಟ್ ಹೋಯ್ತು, ಈ ಕಡೆ ಹೋಯ್ತು, ನೆಲಮಂಗ್ಲಕ್ಕೆ ಹೋಯ್ತು. ಇದು ಎಕಡೆ ಹೋಯ್ತು, ಎಕಡೆ ಅದೇ ಎಕಡೆ ತಿರುಗು ಅಂತಂದ ಗೊತ್ತಾಗ್ತಾ ಇಲ್ಲ. ಇದು ಬಂಧುಗಳೇ, ಇದು ಲೈವ್ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಕಾಲ್ ಮಾಡಬೇಕು, ಎಕಡೆ ಹೋಯ್ತು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಟಿ ಟಿ ಗಾಡಿ, ನಾನು ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಬೇಕು ಎಲ್ಲಿ ಹೋಗ್ತಾ ಇದೆ ಅಂತ. ಹಾಗಾಗಿ ಲೈವ್ ಸ್ಟಾಪ್ ಮಾಡ್ತಾ ಇದ್ದೀನಿ, ಮತ್ತೆ ಲೈವ್ ಸ್ಟಾಪ್ ಆನ್ ಮಾಡ್ತೀನಿ ಏನಾಯಿತು ಮುಂದೆ ಅಂತ.